ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಏನಾದರೂ ಹೊಸ್ದಾಗಿ ಚಾನಲ್ ತಿಳ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ ಹುಡುಗಂತ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ. ಅಕ್ಟೋಬರ್ 20ರಿಂದ ಬೈಕ್ ಸವಾರರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬನ್ನಿ ಏನದು ಅಂತ ನೋಡೋಣ. ಅಕ್ಟೋಬರ್ 20ರಿಂದ ಬೈಕ್ ಸವಾರರಿಗೆ ನೇರ 1,000 ದಂಡ ಅಂತೂ ಪಕ್ಕ ಬೀಳುತ್ತೆ. ಏನದು ಕಾರಣ, ಯಾಕೆ ಅಂತ ನೋಡೋಣ ಸ್ನೇಹಿತರೆ. ಬೈಕ್ ಸವಾರರಿಗೆ ಇದೀಗ ಹೊಸ ನಿಯಮ ಒಂದು ಜಾರಿಗೆ ಆಗಿದ್ದು, ಶಾಕಿಂಗ್ ನ್ಯೂಸ್ ಅಂತ ಅಂದರೆ ಈ ನಿಯಮ ಪಾಲನೆ ಮಾಡದೇ ಇದ್ದಲ್ಲಿ ನಿಮಗೆ ಅಕ್ಟೋಬರ್ 20ರಿಂದ 1,000 ದಂಡ ಬೀಳಲಿದೆ. ರಾಜ್ಯದಲ್ಲಿ ರಸ್ತೆ ಸುರಕ್ಷತಾ ನಿಯಮಗಳ ಪಾಲನೆಯನ್ನು ಇನ್ನಷ್ಟು ಕಟ್ಟುನಿಟ್ಟುಗೊಳಿಸಲು ಕರ್ನಾಟಕ ಸಂಚಾರ ಪೊಲೀಸರು ಹೊಸ ಮತ್ತು ಸ್ಮಾರ್ಟ್ ವ್ಯವಸ್ಥೆಯನ್ನು ಅಳವಡಿಸುತ್ತಾ ಇದ್ದಾರೆ. ಅಕ್ಟೋಬರ್ 20ರಿಂದ ರಾಜ್ಯದಾದ್ಯಂತ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ಸಂಚರಿಸಿದರೆ ಅವರಿಗೆ ತಕ್ಷಣ 1,000 ದಂಡವನ್ನು ಕೂಡ ಹಾಕಬಹುದು. ಇನ್ನು ನೀವು ಹೆಲ್ಮೆಟ್ ಹಾಕದೆ ಬೈಕ್ ಅಥವಾ ಸ್ಕೂಟರನ್ನು ಓಡಿಸಿದರೆ ರಸ್ತೆಯಲ್ಲಿ ಅಳವಡಿಸಲಾದ CCTV ಕ್ಯಾಮೆರಾ ಅಥವಾ ಟ್ರಾಫಿಕ್ ಪೊಲೀಸರ ಬಳಿ ಇರುವ ಮೊಬೈಲ್ ಕ್ಯಾಮೆರಾ ನಿಮ್ಮ ವಾಹನ ಸಮೇತ ಸ್ಪಷ್ಟ ಫೋಟೋವನ್ನು ಕೂಡ ತೆಗೆದುಕೊಳ್ಳುತ್ತದೆ. ಸೊ ಈ ಒಂದು ಫೋಟೋವನ್ನು ಆಧಾರವಾಗಿ ಇಟ್ಟುಕೊಂಡು ಆಟೋಮ್ಯಾಟಿಕ್ ಆಗಿ ಚಲನ್ ಕೂಡ ಸಿದ್ಧವಾಗುತ್ತದೆ. ಸೊ ಈ ದಂಡದ ನೋಟಿಸ್ ನೇರವಾಗಿ ನಿಮ್ಮ ಆಧಾರ್ ಸಂಖ್ಯೆಗೆ ಜೋಡಣೆ ಆಗಿರುವ ವಿಳಾಸಕ್ಕೆ ಅಥವಾ ವಾಹನ ನೋಂದಣಿ ವಿಳಾಸಕ್ಕೆ ರವಾನೆಯಾಗ್ತದೆ. ಸೊ ಇದರಿಂದ ತಪ್ಪಿಸಿಕೊಳ್ಳೋಕೆ ಯಾವುದೇ ಅವಕಾಶ ಇರುವುದಿಲ್ಲ. ಹಾಗಾಗಿ ಹೊಸ ನಿಯಮಗಳ ಪ್ರಕಾರ ದಂಡವನ್ನು ಮೊತ್ತ ಹೆಚ್ಚಾಗುವುದರ ಜೊತೆಗೆ ಲೈಸೆನ್ಸ್ ಕೂಡ ರದ್ದಾಗುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ. ಅದೇ ರೀತಿ ದ್ವಿಚಕ್ರ ವಾಹನ ಚಾಲಕರು ಮತ್ತು ಹಿಂಬದಿ ಸವಾರರು ಇಬ್ಬರು ಕೂಡ ಹೆಲ್ಮೆಟ್ ಧರಿಸದೇ ಇದ್ದರೆ 1,000 ದಂಡವನ್ನು ಕಟ್ಟಬೇಕಾಗುತ್ತದೆ. ಸೊ ಹಾಗಾಗಿ ಕೇವಲ ಹೆಲ್ಮೆಟ್ ಧರಿಸಿದರೆ ಸಾಲದು, ಅದು ಗುಣಮಟ್ಟದ ಮಾನದಂಡಗಳನ್ನು ಕೂಡ ಹೊಂದಿರಬೇಕು. ನಕಲಿ ಅಥವಾ BIS ಪ್ರಮಾಣೀಕರ ಇಲ್ಲದ ಹೆಲ್ಮೆಟ್ ಧರಿಸಿದರೂ ಸಹ ದಂಡವನ್ನು ವಿಧಿಸಲಾಗುತ್ತದೆ. ಹಾಗಾಗಿ ಯಾವುದೇ ಸವಾರರು ಸತತ 3 ಬಾರಿ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದರೆ ಅವರ ಚಾಲನಾ ಪರವಾನಗಿಯನ್ನು ರದ್ದುಪಡಿಸುವ ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಸೊ ಈ ಒಂದು ಕಠಿಣ ನಿಯಮಗಳನ್ನು ಪ್ರಾಥಮಿಕವಾಗಿ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ ಮತ್ತು ಉಡುಪಿ ಸೇರಿದಂತೆ ರಾಜ್ಯದಾದ್ಯಂತ ಪ್ರಮುಖ ಪ್ರದೇಶಗಳಲ್ಲಿ ಜಾರಿಗೆ ತರಲಾಗ್ತಿದೆ. ಹಾಗಾಗಿ ರಸ್ತೆ ಅಪಘಾತಗಳಲ್ಲಿ ಆಗುವ ಸಾವು ನೋವುಗಳು ಕಡಿಮೆ ಮಾಡಲು ಈ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಹಾಗಾಗಿ ಸಾರ್ವಜನಿಕರು ಈ ನಿಯಮಗಳನ್ನು ಪಾಲಿಸಿ ಮತ್ತು ತಮ್ಮ ಇತರರ ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವಂತೆ ಪೊಲೀಸರು ಮನವಿಯನ್ನು ಮಾಡಿದ್ದಾರೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.